ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ದೇವರು ತನ್ನ ಜನರನ್ನು ಯಾವ ರೀತಿ ರಕ್ಷಿಸುತ್ತಾರೆ, ಒಗ್ಗೂಡಿಸಿ ಕಾಪಾಡಿದ್ದಾರೆ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ದೇವರು ಪ್ರವಾದಿ ಎಜೆಕೇಲನ ಮುಖಾಂತರ ತಮ್ಮ ಸ್ಥಿರ ಸಂಕಲ್ಪವನ್ನು, ತಮ್ಮ ವಾಗ್ದಾನಗಳನ್ನು ಕೊಡುವುದನ್ನು ನಾವು ನೋಡ್ತೇವೆ. ದೇವರು ತನ್ನ ಜನರನ್ನು ಉದ್ಧರಿಸಿ ಎಲ್ಲ ಕಡೆಯಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆದು ತರುವರು. ಅವರನ್ನು ಒಂದು ಜನಾಂಗವಾಗಿ ಮಾಡುತ್ತೇನೆ, ದಾವೀದನು ಅವರೆಲ್ಲರಿಗೂ ರಾಜನಾಗಿರುವನು ಎಂಬುದಾಗಿ ಕ್ರಿಸ್ತ ಯೇಸುವನ್ನು ಅಲ್ಲಿ ಸೂಚಿಸುತ್ತಾರೆ. ಅವರ ಪಾಪಗಳಿಂದ ಅವರನ್ನು ಶುದ್ಧಗೊಳಿಸಿ ಅವರ ಜೊತೆ ಶಾಂತಿ ಸಮಾಧಾನದ ನಿತ್ಯ ಒಡಂಬಡಿಕೆಯನ್ನು ಮಾಡುತ್ತೇನೆ. ನಾನು ಅವರ ದೇವರಾಗಿ ಸದಾಕಾಲ ಅವರೊಂದಿಗೆ ಇರುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿ ದೇವರು ಈ ವಾಗ್ದಾನವನ್ನು ನೆರವೇರಿಸಿದ್ದಾರೆ. ಈ ಸತ್ಯ ಶುಭ ಸಂದೇಶ ಅಲ್ಲಿರುವ ಯಹೂದ್ಯ ಅಧಿಕಾರಿಗಳಿಗೆ ತಿಳಿಯಲಿಲ್ಲ. ಅವರು ಯೇಸು ಮಾಡಿದ ಸೂಚಕ ಕಾರ್ಯ, ಸತ್ತ ಲಾಜರಸನನ್ನು ಜೀವಕ್ಕೆಬ್ಬಿಸಿದ ಆ ಕಾರ್ಯವನ್ನು ನೋಡಿ ಅವರು ಮತ್ಸರಗೊಳ್ತಾರೆ. ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವ ಭಯದಲ್ಲಿ ಯೇಸುವನ್ನು ಕೊಲ್ಲಲು ಯೋಚಿಸುತ್ತಾರೆ. ಅಲ್ಲಿ ಪ್ರಧಾನ ಯಾಜಕ ಕಾಯಫನು ತನಗೆ ಅರಿವಿಲ್ಲದೆ ಒಂದು ಪ್ರವಾದನೆ ಮಾಡ್ತಾನೆ. ಇಡೀ ರಾಷ್ಟ್ರ ನಿರ್ನಾಮವಾಗುವುದಕ್ಕಿಂತ ಜನತೆಗೋಸ್ಕರ ಒಬ್ಬನು ಸಾಯುವುದು ವಿಹಿತ ಎಂದು ನಿಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ಯೇಸು ಪ್ರಾಣತ್ಯಾಗ ಮಾಡಲಿದ್ದಾರೆ ಎಂಬ ಒಂದು ಪ್ರವಾದನೆ. ಪ್ರಿಯರೇ, ಹಿಂದೊಮ್ಮೆ ನಿಜವಾಗಿ ನಾವೆಲ್ಲರೂ ದೇವರಿಂದ ದೂರವಾದ ಜನಾಂಗವಾಗಿದ್ದೆವು. ನಮ್ಮಲ್ಲಿ ಹಗೆತನವೆಂಬ ಒಂದು ಅಡ್ಡಗೋಡೆ ಇತ್ತು. ದೇವರನ್ನು ಪ್ರೀತಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಪರರನ್ನು ಪ್ರೀತಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೆವು. ಆದರೆ ನಮ್ಮೆಲ್ಲರನ್ನು ಕ್ರಿಸ್ತ ಯೇಸು ಸುರಿಸಿದ ರಕ್ತದ ಮೂಲಕ ದೇವರ ಹತ್ತಿರಕ್ಕೆ ತರಲಾಯಿತು. ಯೇಸು ಕ್ರಿಸ್ತರೇ ನಮಗೆ ಶಾಂತಿದಾತರಾಗಿದ್ದಾರೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದವರು ಅವರೇ ಆಗಿದ್ದಾರೆ. ಸಂತ ಪೌಲರು ಗಲಾತ್ಯ 3:28 ಹೇಳಿರುವಂತೆ, ಕ್ರಿಸ್ತರಲ್ಲಿ ಇವತ್ತು ಯಹೂದ್ಯ, ಗ್ರೀಕ, ದಾಸ, ದನಿ, ಗಂಡು ಹೆಣ್ಣು ಎಂಬ ಭೇದವಿಲ್ಲ, ಎಲ್ಲರೂ ನಾವು ಒಂದಾಗಿದ್ದೇವೆ. ಆದರೆ ಇವತ್ತು ಇದರ ಫಲ ನಾವು ಅನುಭವಿಸುವುದನ್ನು ಈ ಲೋಕ ಕಾಣ್ತಾ ಇಲ್ಲ. ಈ ಫಲ ಯೇಸುಕ್ರಿಸ್ತರು ಮಾಡಿದ ಆ ಒಂದು ತ್ಯಾಗದ ಫಲ ಇನ್ನು ಅನೇಕರು ಅನುಭವಿಸ್ತಾ ಇಲ್ಲ. ಕಾರಣ ಏನು? ಕಾರಣ ಅಜ್ಞಾನ, ಅವಿಶ್ವಾಸ. ಇವತ್ತು ಶುಭ ಸಂದೇಶ ಸಾರಲ್ಪಡ್ತಾ ಇಲ್ಲ. ಅಥವಾ ಜನರು ಇನ್ನೂ ಕೂಡ ಭಯ, ಹಗೆತನ, ಕೋಪ, ದ್ವೇಷ, ಮತ್ಸರ ಇದಕ್ಕೆ ಒಳಗಾಗಿ ಭಿನ್ನ ಭೇದಗಳಲ್ಲಿ, ಮೇಲು ಕೀಳುಗಳಲ್ಲೇ ಬದುಕುತ್ತಿದ್ದಾರೆ. ಜಗದ್ದಾದ್ಯಂತ ಇವತ್ತು ನಾವು ಯುದ್ಧ ಡಾಮರಗಳನ್ನು ಕಾಣ್ತಾ ಇದ್ದೇವೆ. ಕಾರಣ ಯೇಸು ಕ್ರಿಸ್ತರ ಆ ಶುಭ ಸಂದೇಶ ಅವರು ಕೇಳದಂತೆ ಅವರ ಮನಸ್ಸನ್ನು ಸೈತಾನ ಮಂಕುಗೊಳಿಸಿದ್ದಾನೆ. ಇದಕ್ಕಿರುವ ಒಂದೇ ಮಾರ್ಗ, ಈ ಶಾಂತಿ ಸಮಾಧಾನ ಬರಲು, ಈ ಹಗೆತನ ದೂರವಾಗಲು ಶುಭ ಸಂದೇಶ ಸಾರಲ್ಪಡಬೇಕು. ಯೇಸು ಕ್ರಿಸ್ತರು ನಮಗಾಗಿ ಮಾಡಿದ ಅತಿಶಯ ಕಾರ್ಯದ ಫಲವನ್ನು ಎಲ್ಲರೂ ಅನುಭವಿಸೋದಕ್ಕೆ ಒಂದು ದಾರಿ ಶುಭ ಸಂದೇಶ ಸಾರಲ್ಪಡಬೇಕು. ಶುಭ ಸಂದೇಶ ನಾವು ಜೀವಿಸುವವರಾಗಬೇಕು. ಕ್ರಿಸ್ತ ಯೇಸು ನಮ್ಮ ಮುಖಾಂತರ ಪ್ರಕಟಗೊಳ್ಳಬೇಕು. ಈ ತಂದೆಯ ಯೋಜನೆಯಲ್ಲಿ ಪ್ರಿಯರೇ, ನಾವು ಎಲ್ಲರೂ ಸಹಕರಿಸೋಣ. ಎಲ್ಲರಿಗೂ ಶುಭ ಸಂದೇಶವನ್ನು ಸಾರೋಣ. ಆಮೇನ್. ಪ್ರೈಸ್ ದ ಲಾರ್ಡ್.